ಇವತ್ತು ನಾವೇನಂದರೆ ಕಬಾಬ್ ಎಲ್ಲ ಲೆಗ್ ಪೀಸ್ ಎಲ್ಲ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿತ್ತು. ಅದು ಬೇರೆ ಎಲ್ಲ ಗ್ರೇವಿ ಎಲ್ಲ ಸ್ವಲ್ಪ ಕೊಟ್ಟಿದ್ರು, ಸ್ನ್ಯಾಕ್ಸ್ ಟೈಪು. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ಏನು ಅಂದರೆ ಇವತ್ತೊಂದು ಸ್ಪೆಷಲ್ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಿದ್ದೆ. ಬನ್ನಿ ಲೆಟ್ಸ್ ಗೋ ಎಲ್ಲರೂ. ಟ್ಯಾವ್ 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 ಟ್ಯಾವ್. ಇಲ್ಲೇ ಡೈನಾ ಹೋಟೆಲ್. ನಾವು ಕಾರನ್ನು ಒಳ್ಳೆ ಮಾಡಿ ಪಾರ್ಕಿಂಗ್ ಎಲ್ಲ ಮಾಡಿ, ಸೊ ಇದು ಆದ ನಂತರ ಈಗೆಲ್ಲ ಫ್ಯಾಮಿಲಿ ಎಲ್ಲ ಇಳಿದು, ಸೊ ನಾವು ಇನ್ನು ಈ ಕಾರನ್ನು ಒಂದು ಸೈಡ್ ಪಾರ್ಕಿಂಗ್ ಎಲ್ಲ ಮಾಡಿಕೊಂಡು ಇನ್ನು ಹೊರಡಬೇಕು. ಇನ್ನು ಮೇಲೆ ಸ್ಟೆಪ್ ಉಂಟು, ಸೊ ಇಲ್ಲಿಂದ ನಾವು ಹೊರಡ್ತಿದ್ದೇವೆ. ಸೊ ಅಲ್ಲಿ ಮೇಲುಗಡೆ ಒಂದು ಸ್ಟೆಪ್ ಉಂಟು, ಅಲ್ಲಿ ಹೋಗಲಿಕ್ಕೆ ನಮಗೀಗ ಪ್ಲ್ಯಾನ್ ನಡ್ಕೊಂಡು ಹೋಗ್ತಿದ್ದೇವೆ. ಸೊ ಇದೆಲ್ಲ ಇಷ್ಟು ದೊಡ್ಡ ಏರಿಯಾ ಇದು ಕಾರ್ ಪಾರ್ಕಿಂಗ್. ಆ್ಯಕ್ಚುಲಿ ಹೊರಗಡೆಯಿಂದ ಗೊತ್ತಾಗೋದಿಲ್ಲ ಇದು ಪಾರ್ಕಿಂಗ್ ಅಷ್ಟು ದೊಡ್ಡದುಂಟು ಅಂತ ಹೇಳಿ. ಅದು ಹೊರಗಡೆಯಿಂದ ಎಂಟ್ರೆನ್ಸ್ ಬರುವಾಗಲೂ ಇಲ್ಲಿ ಯಾಕೆ ಹಾಲ್ ಇಟ್ಟಿದ್ದಾರೆ ಮರ ಅಂತ ಫೀಲ್ ಬರುತ್ತೆ. ಬಟ್ ಒಳಗಡೆ ಬರುವಾಗ ತುಂಬ ದೊಡ್ಡದು ಸ್ಪೇಸ್ ಉಂಟು. ಪಾರ್ಕಿಂಗ್ 2 ಫ್ಲೋರ್ ಪಾರ್ಕಿಂಗೇ ಉಂಟು ಇಲ್ಲಿ. ಸೊ ಇಲ್ಲಿ ಏನಂದರೆ ವಿಷಯ ಏನಂದರೆ ಒಂದು ಒಂದು ಚಿಕ್ಕ ಮಗುದು ಒಂದು ಹೆಸರು ಇಡಲಿಕ್ಕಿದ್ದಾರೆ. ಸೊ ಹಾಗಾಗಿ ಆ ಫಂಕ್ಷನ್ ಕಾರ್ಯಕ್ರಮಕ್ಕೆ ನಾವು ಬಂದಿರೋದು. ಬನ್ನಿ ಯಾವ ಥರ ಉಂಟು ಈ ಬ್ಲಾಗಲ್ಲಿ ನಿಮ್ಗೆ ಹೇಳ್ಕೊಡ್ತೇನೆ. ಚಿಕ್ಕದಾಗಿ ಒಂದು ಬ್ಲಾಗ್ ಮಾಡ್ತಿದ್ದೇನೆ, ಸೊ ಫ್ಯಾಮಿಲಿದೆಲ್ಲ ಸೇರಿ. ಸೊ ಇದಿಲ್ಲಿಂದ ಎಂಟ್ರೆನ್ಸ್ ಹೋಗಲಿಕ್ಕೆ, ಸೊ ಇಲ್ಲೊಂದು ನಿಮಗೆ ಕ್ಲಿಪ್ ಬರುತ್ತೆ ಒಂದು ಎಂಟ್ರಿಗೆ. ಅಂತೂ ಒಳಗಡೆ ಎಂಟ್ರೆನ್ಸಲ್ಲಿ ಬಂದಿದ್ದು. ಒಳಗಡೆ ನೋಡಿ ಈ ಥರ ಉಂಟು ಸ್ಟೇಜ್. ಇನ್ನೂ ಫಸ್ಟಿಗೆ ಯಾರು ಬಂದಿರಲಿಲ್ಲ, ಸೊ ನಾವೇ ಫಸ್ಟಿಗೆ ಅಂತ ಬಂದಿರೋದು. ಅದರ ನಂತರ ಬಂದಿದ್ವಿ, ಜ್ಯೂಸ್ ಕೊಟ್ಟರು ನಮಗೆ, ಒಂದು ಒಳ್ಳೆ ಜ್ಯೂಸು ಲೈಮನ್ ಜ್ಯೂಸ್ ಕುಡಿದ್ವಿ. ಲೈಮನ್ ಜ್ಯೂಸ್ ಕುಡಿಯುವ ಒಂದು ಫ್ರೀ ಆಯಿತು, ಮೈಂಡ್ ಎಲ್ಲರೂ ಸೇರಿ ಕುಡಿದ್ವಿ, ನಾವು ಕುಡಿತಾ ಇದ್ದೇವೆ. ಸೊ ಇಲ್ಲಿ ಏನೋ ಕಾರ್ಯಕ್ರಮದಿಂದ ಆ್ಯಕ್ಚುಲಿ 12 ಗಂಟೆಗೆ ಬರಲಿಕ್ಕೆ ಹೇಳಿದರು. ಸೊ ನಾವು 12 ಗಂಟೆಗೆ ಕರೆಕ್ಟಾಗಿ ಬಂದಿದ್ದೆ, ಬಟ್ ನಾವೇ ಫಸ್ಟ್ ಬಂದಿರೋದೆ ಅಂತ. ಸೊ ಅದ ನಂತರ ಸ್ವಲ್ಪ ಚಿಕ್ಕ ಫ್ಯಾಮಿಲಿ ಎಲ್ಲ ಬಂದರು. ಸೊ ಇಷ್ಟು ಜನ ಸೇರಿದ್ದಾರೆ. ಸೊ ಅವರು ಏನಂದ್ರೆ ಮಗುನ ಇಟ್ಕೊಂಡು ಅಲ್ಲಿ ಮೇಲೆ ಸ್ಪೇಸಲ್ಲಿ ಹೋಗ್ತಿದ್ದಾರೆ. ಸೊ ನಾವು ಇಲ್ಲಿ ಒಂದು ಕಡೆ ಚೇರ್ ಹಾಕ್ಕೊಂಡು ಫ್ಯಾಮಿಲಿ ಎಲ್ಲ ಸೇರಿ ನಾವು ಒಂದು ಟೇಬಲಲ್ಲಿ ಕೂತ್ಕೊಂಡಿದ್ದೆವು. ಎಲ್ಲರೂ ಫ್ಯಾಮಿಲಿ ಸೇರಿ ಒಂದೊಂದು ಟೇಬಲಲ್ಲಿ ಕೂತ್ಕೊಂಡಿದ್ದಾರೆ. ಸೊ ನಾವು ಅದೇ ರೀತಿಯಲ್ಲಿ ಕೂತ್ಕೊಂಡಿರೋದು. ಸೊ ಬನ್ನಿ ಯಾವ ಥರ ಎಲ್ಲ ಉಂಟು ಈ ಬ್ಲಾಗಲ್ಲಿ ನಿಮ್ಗೆ ಹೇಳ್ಕೊಳ್ತೇನೆ. ಏನಿಲ್ಲ, ಸಿಂಪಲ್. So being the sanada Alshi Chiltawan Sankarani Poluga, Punu, Alshi Kashi this ನಾನು ಅಂದ್ಕೊಳ್ತೇನೆ ನಿಮಗೆ ಇದು ಲ್ಯಾಂಗ್ವೇಜ್ ಅರ್ಥ ಆಗ್ತಿಲ್ಲ ಅಂತ. ಸೊ ಹಾಗಾಗಿ ನನಗೂ ಸಹ ಅರ್ಥ ಆಗ್ತಿಲ್ಲ. ನಾನು ಸಹ ಕೂತ್ಕೊಂಡಿದ್ದೀನಿ ಸುಮ್ಮನೆ. ಗುಂಪಲ್ಲಿ ಗೋವಿಂದ. ಅದ ನಂತರ ಅವರೆಲ್ಲ ಕಾರ್ಯಕ್ರಮ ಎಲ್ಲ ಸ್ಟೇಜ್ ಮೇಲೆ ನಡೀತಾ ಉಂಟು. ಸೊ ನಾನು ಇಲ್ಲಿ ಕೂತ್ಕೊಂಡು, ಸೊ ಒಂದು ಕೇಕ್ ಬರ್ತಾ ಉಂಟು ಈಗ. ಕೇಕಿಗೋಸ್ಕರ ವೇಟಿಂಗ್ ಲಿಸ್ಟಲ್ಲಿ. ಸೊ ಅಂತೂ ಕೇಕ್ ಬಂತು ನನ್ನ ಕೈಯಲ್ಲಿ. ಸೊ ಕೇಕ್ ತಿಂತ ಒಂದು ಒಳ್ಳೆ ಸ್ವೀಟ್ ಮೆಮೊರಿ ಬಂತು. ಯಾಕೆಂದರೆ ಆ್ಯಕ್ಚುಲಿ ಒಂದು ಕೇಕ್ ತಿನ್ನುವಾಗ ಒಂದು ಫೀಲ್ ಬರ್ತದೆ. ಒಂದು ಬಡ್ಡೆ ಗಿಡ್ಡೆಗೆಲ್ಲ ತಿಂದೆ ಒಂದು. ಆದ ನಂತರ ವಾಶ್ರೂಮ್ ಬಂದೆ. ಬನ್ನಿ ಫಂಕ್ಷನಲ್ಲಿ ಈಗ ಬೋರ್ ಆಗ್ತಾ ಉಂಟು, ಹಾಗಾಗಿ ಇಲ್ಲಿ ಬಂದು ಅಲ್ಟೆ ಹೊಡ್ತಿದ್ದೆ ವಾಶ್ರೂಮಲ್ಲಿ. ಸೊ ತುಂಬ ಚೆನ್ನಾಗಿರುತ್ತೆ. ಏನಿಲ್ಲ, ಒಂದು ಮಗುವಿಗೆ ಒಂದು ಕಾರ್ಯಕ್ರಮ ನಡೀತಾ ಉಂಟು. ಸೊ ಅದಕ್ಕೋಸ್ಕರ ಬಂದಿರೋದು. ಸೊ ಈ ಬ್ಲಾಗ್ ನಿಮ್ಗೆ ಅದಕ್ಕೋಸ್ಕರ ನಾನು ಮಾಡ್ತಾ ಇರೋದು. ಸೊ ನೋಡುವ ಏನೇನಾಗ್ತದೆ ಈ ಬ್ಲಾಗಲ್ಲೆಲ್ಲ ನಿಮ್ಗೆ ಹೇಳ್ಕೊಡ್ತೇನೆ. ಸೊ ಬನ್ನಿ ನೋಡ್ಕೊಂಡು ಬರುವ ಹೇಗಿರುತ್ತೆ. ಸೊ ನಾನು ಎಲ್ಲಿ ಬಂದಿದ್ದೇನೆ ಗೊತ್ತಾ? ವಾಶ್ರೂಮಲ್ಲಿ ಬಂದಿದ್ದೇನೆ. ವಾಶ್ರೂಮಲ್ಲಿ ಬಂದು ಬ್ಲಾಗ್ ಮಾಡ್ತೀನಿ. ಎಂತ ಮಾಡೋದು, ಏನೋ ಮಾಡಬೇಕಲ್ಲ. ಲೆಟ್ಸ್ ಗೋ. ಅದ ನಂತರ ನಾವು ಇದು ಈ ಥರ ಟೇಬಲ್ ಮೇಲೆ ಫ್ಯಾಮಿಲಿ ಎಲ್ಲ ಸೇರಿ ಕೂತ್ಕೊಂಡಿದ್ದೆವು. ಸೊ ಸುಮಾರು ಫ್ಯಾಮಿಲಿಗಳು ಸಹ 1 by 1 ಕೂತ್ಕೊಂಡಿದ್ದಾರೆ. ಅದ ನಂತರ ಅಲ್ಲಿ ಬೇರೆ ಏನೋ ಆಗ್ತಾ ಉಂಟು ಸ್ಟೇಜ್ ಮೇಲೆ. ಸೊ ಹಾಗಾಗಿ ಇನ್ನೂ ಬೇರೆ ಎಲ್ಲ ಸ್ನ್ಯಾಕ್ಸ್ ಎಲ್ಲ ನಮ್ಗೆ ಕೊಟ್ಟರು. ಅಂದರೆ ಸೊ ದೊಡ್ಡವರು ಪಾರ್ಟಿಗಳಿಗೆಲ್ಲ ಹೋದರೆ ಸೊ ಈ ಥರದ್ದೆಲ್ಲ ಕೊಡ್ತಾರೆ. ಸೊ ನೀವು ಯಾರಾದರೂ ಹೋಗಿದರೆ ನಿಮ್ಗೆ ಗೊತ್ತಿರುತ್ತೆ, ಬಟ್ ನಿಮ್ಗೆ ಗೊತ್ತಿಲ್ಲ ಅಂದರೆ ನಾನು ಹೇಳ್ಕೊಡ್ತೇನೆ. ಸೊ ಏನಿಲ್ಲ, ಈಗಿನ ಟ್ರೆಂಡಿಂಗ್ ಪ್ರಕಾರ ಏನಂದರೆ ದೊಡ್ಡವರು ಪಾರ್ಟಿಲೆಲ್ಲ ಅಲ್ಲೆಲ್ಲ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಕೊಡ್ತಾರೆ. ಅದ ನಂತರ ಊಟ ಸಹ ಇರುತ್ತೆ. ಬಟ್ ಅದಕ್ಕಿಂತ ಮುಂಚೆ ಸುಮ್ಮನೆ ಫ್ರೀಯಾಗಿ ಕೂತ್ಕೊಳ್ಬೇಕಲ್ಲ ಅಂತೇಳಿ ಒಂದು ಸ್ನ್ಯಾಕ್ಸ್ ಟೈಪ್ ಏನಾದರೂ ಕಬಾಬ್ ಪೀಸು ಆ ಥರ ಲೆಗ್ ಪೀಸ್ ಎಲ್ಲ ಸ್ವಲ್ಪ ತಿನ್ನಲಿಕ್ಕೆಲ್ಲ ಕೊಡ್ತಾರೆ ಆಪ್ಷನ್ನು. ಸೊ ಅದು ನಾವು ತಿಂತಾ ಟೈಮ್ ಪಾಸ್ ಮಾಡ್ತಾ ಹಾಗೆ ಡ್ಯಾನ್ಸ್ ಗೀನ್ಸ್ ಎಲ್ಲ ಅಲ್ಲಿ ಮುಂದೆಗಡೆ ಎಂಟ್ರೆನ್ಸಲ್ಲಿ ಡ್ಯಾನ್ಸ್ ಎಲ್ಲ ನಡೀತಿತ್ತು. ಆ ಡ್ಯಾನ್ಸ್ ಎಲ್ಲ ನಾವು ನೋಡ್ತಿದ್ದೇವೆ. ಸೊ ಅದು ನೋಡಿಕೊಂಡು ನಾವು ಗಮ್ಮತ್ತೆಲ್ಲ ಮಾಡ್ತಿದ್ವಿ. ಅದ ನಂತರ ಊಟ ಸ್ಟಾರ್ಟ್ ಆಯಿತು. ಸೊ ಊಟಕ್ಕಂತ ಬಂದ್ವಿ. ಊಟದಲ್ಲಿ ಏನೇನು ಸ್ಪೆಷಲ್ ಅಂದರೆ ಸಲಾಡ್ ಉಂಟು, ಮತ್ತು ಬಾಜಿ ಉಂಟು,
ಅದರ ನಂತರ ಇಡ್ಲಿ ಕೊಟ್ಟಿದ್ದಾರೆ. ಸೊ ಇಡ್ಲಿ ಉಂಟು. ಅದರ ನಂತರ ಇದು ಅಪ್ಪಮ್ ಅಂತ ಬರುತ್ತೆ, ಮ್ಯಾಂಗ್ಳೂರು, ಉಡುಪಿ ಮ್ಯಾಂಗ್ಳೂರಲ್ಲಿ ಸೈಡಲ್ಲಿ. ಸೊ ಈ ಥರ ಎಲ್ಲ ಫುಡ್ ಉಂಟು. ಸೊ ಮಂಗಳೂರು, ಉಡುಪಿಯಲ್ಲಿ ಸೈಡ್ ಫುಡ್ ನೀವು ತಿಂದಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಸೊ ಈ ಥರದೆಲ್ಲ ಸ್ವಲ್ಪ ಟೇಸ್ಟು. ಮತ್ತು ಇದು ಮಟನ್ ಸುಕ್ಕ. ಸೊ ಇದು ಚಿಕನ್ದು ಗ್ರೇವಿ ಬರುತ್ತೆ. ಇಲ್ಲ, ಇದು ಮಟನ್ನು, ಅದು ಚಿಕನ್ದು. ಸೊ ಇದು ಏನಂದರೆ ಹಂದಿ ಮಾಂಸ, ಪೋರ್ಕು. ಸೊ ಇದು ಕೊಟ್ಟಿದ್ದಾರೆ. ಅದ ನಂತರ ನಾವು ಇದೆಲ್ಲ ಐಟಮ್ಸ್ ಎಲ್ಲ ತೊಗೊಂಡು ನಾವು ಒಂದು ಟೇಬಲಲ್ಲಿ ಹೋಗಿ ಕೂತ್ಕೊಂಡೆ. ಸೊ ಅದ ನಂತರ ಸಿಕ್ಕಾಪಟ್ಟೆ ಹಸಿವಾಗ್ತಿತ್ತು. ಅದನ್ನು ನೋಡುವಾಗಲೂ ಬಾಯಲ್ಲೇ ನೀರು ಬರ್ತಿತ್ತು. ಅದ ನಂತರ ನಾನು ಊಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನೋಡುವ, ನಿಮಗೆ ಟೇಸ್ಟ್ ಮಾಡಿ ಹೇಳ್ತೇನೆ ಒಂದೊಂದು ಹೇಗೆ ಉಂಟಂತ ಹೇಳಿ. ಸೊ ನಾನು ಒಂದು ಫೋನ್ ಇಟ್ಟೆ. ಸೊ ಒಂದು ಕಡೆ ಕೂತ್ಕೊಂಡೆ, ಆರಾಮಾಗಿ ಒಂದು ಇಡ್ಲಿ ತೊಗೊಂಡೆ. ಇಡ್ಲಿಯಿಂದ ಸ್ವಲ್ಪ ನೆಂಚ್ಕೊಂಡು ನಿಮಗೆ ಮಟನ್ ಸುಕ್ಕದಲ್ಲಿ ನಿಮಗೆ ತಿಂದರೆ ಯಾವ ಥರ ಟೇಸ್ಟ್ ಇರುತ್ತೆ ಅಂದರೆ ವಾವ್, ಸೂಪರ್ ಉಂಟು, ಎಮ್ಮಿ ಉಂಟು. ಸೊ ಅದ ನಂತರ ಸಲಾಡ್ ಸಹ ತೊಗೊಂಡೆ. ಸಲಾಡಲ್ಲಿ ಸೌತೆಕಾಯಿದು ಸ್ವಲ್ಪ ಸಲಾಡು ಅದನ್ನು ತಿಂದೆ. ಅದ ನಂತರ ಸ್ವಲ್ಪ ಬೇರೆ ಬೇರೆ ಐಟಮ್ಸ್ ಎಲ್ಲ ಇತ್ತು. ಈಗ ಪೋರ್ಕಲ್ಲಿ ಸ್ವಲ್ಪ ಟೇಸ್ಟ್ ಮಾಡ್ತೇನೆ, ಪೋರ್ಕು ಮತ್ತು ಅದು ಸಾಂಬಾರೊಟ್ಟಿಗೆ ಸೇರಿ ಹೀಗೆ ಕಮ್ಯುನಿಕೇಷನ್ ಇರುತ್ತೆ ಅಂಥೇಳಿ. ಸೊ ಅದು ಸಹ ಚೆನ್ನಾಗಿತ್ತು. ಮತ್ತು ಮಟನ್ ಸಹ ತುಂಬ ಸ್ವಲ್ಪ ಬೈದರಿಂದ ಅದು ಒಂದು ಸ್ವಲ್ಪ ಬೆಟರ್ ಇತ್ತು. ಪೋರ್ಕ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಪೋರ್ಕ್ ಸ್ವಲ್ಪ ಇನ್ನೊಂದು ಚಿಕನ್ನಲ್ಲಿತ್ತು, ಅದು ನೆಕ್ಸ್ಟ್ ಲೆವೆಲಲ್ಲಿ ಟೇಸ್ಟು. ಸೊ ಅದಕ್ಕೆ ಎಲ್ಲ ಫ್ಯಾಮಿಲಿ ಎಲ್ಲ ಸೇರಿ ನಾವು ಕುತ್ಕೊಂಡು ತಿಂತಾ ಇದ್ದೇವೆ. ಸೊ ಅದ ನಂತರ ಈಗ ನೆಕ್ಸ್ಟ್ ಐಸ್ ಕ್ರೀಮ್ ಸಹ ಬರುತ್ತೆ ನಮಗೆ. ಅದ ನಂತರ ಐಸ್ ಕ್ರೀಮ್ ತೊಗೊಂಡು ಬಂದೆ. ಐಸ್ ಕ್ರೀಮ್ ಮತ್ತು ಇನ್ನೊಂದು ಅದಕ್ಕೆ ಏನು ಹೇಳ್ತಾರೆ ಮರ, ಅದು ನೀವು ತಿಂದಿದ್ರೆ ಗೊತ್ತಿರೋದು, ನನಗೆ ಬಾಯಿಲುಂಟು, ಹೇಳಲಿಕ್ಕೆ ಬರ್ತಿಲ್ಲ. ಸೊ ಅಮ್ಮ ನೋಡಿದ್ರೆ ಐಸ್ ಕ್ರೀಮ್ ತಿಂತವ್ರು, ಅವರು ತುಂಬ ಫೇವ್ರೇಟ್ ಅಂತ ಐಸ್ ಕ್ರೀಮು. ಸೊ ಅವರು ಒಂದು ಬ್ಯಾಟಿಂಗ್ ಶುರು ಮಾಡಿದ್ದಾರೆ. ಸೊ ನಾವು ಬ್ಯಾಟಿಂಗಲ್ಲಿ ಸ್ವಲ್ಪ ಸ್ಲೋ. ಸೊ ನಾವು ಸಹ ಅದನ್ನು ಮಾಡಿ ನಂತರ ಇನ್ನು ನಮ್ಮದು ಕಾರ್ಯಕ್ರಮ ಮುಗೀತು. ಸೊ ನಾವು ಇಲ್ಲಿಂದ ನಾವು ಮನೆ ಕಡೆ ಹೊರಟಿದ್ದೇವೆ. ಸೊ ಮನೆ ಕಡೆ ಹೊರಡುವಾಗ ಒಳ್ಳೆ ಹೊಟ್ಟೆ ಫುಲ್ ಆಯ್ತು, ಇನ್ನು ನಿದ್ರೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಹೊರಗಡೆ ಹೋಗಬೇಕಾದ್ರೆ ಬೇರೆ ಯೂನಿಕ್ ಆಗಿರುತ್ತೆ. ಬಟ್ ಆಚೆಯಿಂದ ಆ ಕಡೆಯಿಂದ ಏನಂದರೆ ಲಿಫ್ಟ್ ಉಂಟು ಕೆಳಗಡೆ ಫಸ್ಟ್ ಫ್ಲೋರ್ಗೆ. ಬಟ್ ನಾವು ಫಸ್ಟ್ ಫ್ಲೋರ್, ನಮ್ಮದು 2ನೇ ಫ್ಲೋರಲ್ಲಿ ಪಾರ್ಕಿಂಗ್ ಉಂಟಲ್ಲ, ಅದಕ್ಕೋಸ್ಕರ ನಾವು ಅಲ್ಲಿಂದ ವಾಕ್ ಮಾಡ್ತಾ ಬಂದು ನಮ್ಮ ಕಾರ್ ಹತ್ರ ತೊಗೊಂಡು ನಾವಿನ್ನು ಮನೆ ಕಡೆ ಹೊರಡಲಿಕ್ಕೆ. ಇನ್ನು ನಮ್ಮದು ಈ ಬ್ಲಾಗನ್ನು ನಾವು ಕಂಟಿನ್ಯೂ ಮಾಡೋದಿಲ್ಲ. ನೆಕ್ಸ್ಟ್ ಅಂದರೆ ಬೇರೆ ಬೇರೆ ಬ್ಲಾಗ್ ಉಂಟು, ಸ್ವಲ್ಪ ನಮಗೆ ಟೈಮ್ ಬೇಕಾಗ್ತದೆ. ಯಾಕೆಂದರೆ ಕಂಟಿನ್ಯೂ ಹಾಕ್ಲಿಕ್ಕೆ ಆಗ್ತಿಲ್ಲ ಅಂದರೆ ಸುಮಾರು ವಿಡಿಯೋಗಳು ಇರ್ತದಲ್ಲ, ನಮಗೆ ಎಡಿಟಿಂಗ್ ಎಲ್ಲ ಮಾಡಲಿಕ್ಕೆ ತುಂಬ ಟೈಮ್ ಸಿಗೋದಿಲ್ಲ. ಸೊ ತುಂಬ ಪ್ರೋಸೆಸ್ ಇರುತ್ತೆ. ಯಾಕಂದ್ರೆ ಸಣ್ಣ ಸಣ್ಣ ಕಟ್ಗಳು ನಾವು ಮಾಡಿ ಸೇರಿಸಿ ನಿಮ್ಗೆ ಹೇಳಬೇಕಂದ್ರೆ ತುಂಬ ಕಷ್ಟ ಉಂಟು. ಸೊ ಯಾರೇ ಕಂಟೆಂಟ್ ಕ್ರಿಯೇಷನ್ ಮಾಡ್ತಿದ್ರೆ ನಿಮ್ಗೆ ಅದು ಅನುಭವ ಇರುತ್ತೆ, ನಿಮ್ಗೆ ಹೇಳಬೇಕಂತ ಅವಶ್ಯಕತೆ ಇರೋಲ್ಲ. ಸೊ ನಿಮ್ಗೆ ಗೊತ್ತಿರುತ್ತೆ. ಸೊ ನಮಗೆಲ್ಲ ಅದು ಕಷ್ಟ. ಸೊ ಅದ ನಂತರ ವಾಕ್ ಮಾಡ್ಕೊಂಡು ಗಾಶ್ ಇವತ್ತಿಗೆ ಬ್ಲಾಗ್ ಮುಗೀತು. ನಾವಿನ್ನು ಮನೆ ಕಡೆ ಹೊರಟಿದ್ದೇವೆ. ಬನ್ನಿ ಲೆಟ್ಸ್ ಗೋ, ನಾವು ಹೋಗುವ, ಬನ್ನಿ ಲೆಟ್ಸ್ ಗೋ. ಸೊ ನಮ್ಮ ಕಾರು ವೇಟಿಂಗ್ ಅದು ಸೊ ನಮ್ಮ ಕಾರು ಆಲ್ಮೋಸ್ಟ್ ಈಗ ಮನೆ ಕಡೆ ಹೊರಟಿದ್ದು. ಬನ್ನಿ ಲೆಟ್ಸ್ ಚಲೋ ಬನ್ನಿ. ಅಲ್ಲೇ ನಿಲ್ಲಕ್ಕಾಗಲ್ಲ. ಗ್ಯಾಸ್ ಪಾನ್ ಉಂಟು, ಪಾನ್ ಒಳ್ಳೆ ಹಾಕಿ ತಿನ್ಕೊಂಡು ಹೋಗೋದು ಈಗ ಮನೆಯಲ್ಲಿ ಆಲ್ಮೋಸ್ಟ್. ನಮ್ಮದು ಇಲ್ಲಿಗೆ ಬ್ಲಾಗನ್ನು ಮುಕ್ತಾಯ ಮಾಡ್ತೇವೆ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ. ಟಾಟಾ, ಬಾಯ್ ಬಾಯ್.